ವಾರ್ತೆಯ ಮುಖ್ಯಾಂಶಗಳು. ಭತ್ತ ಬಿತ್ತನೆಗೆ ಅಡ್ಡಿಯಾದ ಮಳೆ ಈಗ ಕೊಂಚ ನಿರಾಳವಾದ ಕಾರಣ ಭರದಿಂದ ಸಾಗಿದೆ ಅಗೆಮಡಿ ಕಾರ್ಯ. ಸ್ವತಃ ಬಸ್ಸಿನಲ್ಲಿ ಕುಳಿತು ರಸ್ತೆ ಪರಿಶೀಲನೆ ನಡೆಸಿದ ಶಾಸಕ ದಿನಕರ್ ಶೆಟ್ಟಿ. ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಸನ್ಮಾನ. ಮಳೆ ಹಾನಿ ಹಾಗೂ ಗುಡ್ಡ ಕುಸಿತ ಪ್ರದೇಶಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಭೇಟಿ. ಸ್ಕಾಡ್ವೇಸ್ ಸಂಸ್ಥೆಯ 20 ವರ್ಷದ ಸೇವಾ ಪಯಣ. ತ್ರಿಷಾ ಪ್ರವೀಣ್ ಜಡಲಾ ಅವರು ದಕ್ಷಿಣ ಕೊರಿಯಾದಲ್ಲಿ ನಡೆಯುವ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಇಂಡಿಯಾ ತಂಡದ ಪರವಾಗಿ ರೋಲರ್ ಡರ್ಬಿ ಸ್ಪರ್ಧೆಗೆ ಆಯ್ಕೆ. ಅಕ್ರಮ ಮರಳು ಲಾರಿ ವಶ. ಶಿರಸಿ ನಗರಸಭೆ ನೂತನ ಪೌರಾಯುಕ್ತರಾಗಿ ಪಿಎಂ ಚನ್ನಪ್ಪನವರ್. ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ರೈತನು ತಮ್ಮ ಜಮೀನಿನಲ್ಲಿ ಭತ್ತದ ಗದ್ದೆಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾನೆ. ಇನ್ನೆರಡು ವಾರಾಂತ್ಯದಲ್ಲಿ ಸುಮಾರು 3,000ದಿಂದ 4,000 ಹೆಕ್ಟೇರ್ ನಾಟಿ ಮಾಡಿದ ಭತ್ತದ ಗದ್ದೆ ಹಚ್ಚ ಹಸಿರಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ತಾಲೂಕಿನಾದ್ಯಂತ 1.5 ತಿಂಗಳಿನಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಕೃಷಿ ಚಟುವಟಿಕೆಗಳು ನಿಂತು ಹೋಗಿದ್ದವು. ಈಗ ಮತ್ತೆ ಗರಿಗೆದರಿ ರೈತನ ಮೊಗದಲ್ಲಿ ಆಶಾಭಾವನೆ ತುಂಬಿ ಒಳ್ಳೆಯ ಇಳುವರಿ ಪಡೆಯುವ ನಿರೀಕ್ಷೆಯಲ್ಲಿದ್ದಾನೆ. ಪ್ರತಿ ವರ್ಷ ಶಿರಸಿ ಸೇರಿದಂತೆ ತಾಲೂಕಿನ ಪೂರ್ವ ಭಾಗದ ಬನವಾಸಿ ವ್ಯಾಪ್ತಿಯ ಗ್ರಾಮಗಳಾದ ಬಾಳಂಜೆ, ಹೊಸಕೊಪ್ಪ, ಕುಪ್ಪಗಡ್ಡೆ, ವದ್ದಲ, ಸಂತೊಳ್ಳಿ, ಅಂಡಗಿ, ಬಾಶಿಮೋಗಹಳ್ಳಿ, ಬನವಾಸಿ, ದಾಸನಕೊಪ್ಪ, ಗದಗನಹಳ್ಳಿ, ಗುಡ್ನಾಪುರ, ಸುಗಾವಿ ಮುಂತಾದ ಸ್ಥಳಗಳಲ್ಲಿ ಭತ್ತದ ಅಗೆ ಮಾಡಿ ಅದನ್ನು ಗದ್ದೆಗೆ ನಾಟಿ ಮಾಡುವ ಕಾರ್ಯ ಭರದಿಂದ ಸಾಗಿದೆ. ಪ್ರತಿ ವರ್ಷ ಜುಲೈ ತಿಂಗಳ 2ನೇ ವಾರದ ಒಳಗಾಗಿ ಬಹುತೇಕ ಬೀಜ ಬಿತ್ತನೆ ಹಾಗೂ ಭತ್ತದ ನಾಟಿ ಕಾರ್ಯ ಮುಕ್ತಾಯಗೊಂಡು ಗದ್ದೆಗಳು ಹಸಿರಿನಿಂದ ಕಂಗೊಳಿಸುತ್ತಿದ್ದವು. ಆದರೆ ಈ ವರ್ಷದ ನಿರಂತರ ಮಳೆಯಿಂದಾಗಿ ಭತ್ತ ಬಿತ್ತನೆಗೆ ಹಿನ್ನಡೆಯಾಗಿದೆ. ಈ ಸದ್ಯ ರೈತರು ಅಗೆ ಮಡಿ ಮೂಲಕ ಕೃಷಿ ಕಾರ್ಯದಲ್ಲಿ ತೊಡಗಿಕೊಳ್ಳುವ ಅನಿವಾರ್ಯತೆ ತಲೆದೂರಿದೆ. ಧಾರಾಕಾರ ಮಳೆಯಿಂದಾಗಿ ಅಗೆ ಮಡಿ ಮಾಡುವ ಕಾರ್ಯ ಕುಂಠಿತವಾಗಿದ್ದರಿಂದ ಕಳೆದ 2 ವಾರಗಳಿಂದ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದರಿಂದ ಅಗೆ ಮಡಿ ಮಾಡುವ ಟ್ರ್ಯಾಕ್ಟರ್ ಹಾಗೂ ಸಾಂಪ್ರದಾಯಿಕ ಎತ್ತಿನ ಗಳಿಯ ಮೂಲಕ ಗದ್ದೆಗಳನ್ನು ಭರದಿಂದ ಹದಗೊಳಿಸುತ್ತಿರುವ ರೈತರು. ಜುಲೈ ತಿಂಗಳಲ್ಲಿ ನಾಟಿ ಕಾರ್ಯ ಚುರುಕಿನಿಂದ ಸಾಗುತ್ತಿದ್ದು, ಆದರೆ ಈ ವರ್ಷದಲ್ಲಿ ಇಲ್ಲಿಯವರೆಗೆ ಕೇವಲ 250ರಿಂದ 300 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ನಾಟಿ ಕಾರ್ಯ ಪೂರ್ಣಗೊಂಡಿದೆ. ಅಗೆ ಮಡಿ ಮಾಡುವುದಕ್ಕೆ ರೈತರು ಸಿದ್ಧತೆ ನಡೆಸುತ್ತಿದ್ದಾರೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ಅಂದಾಜಿಸಲಾಗಿದೆ. 50 ವರ್ಷ ಮೇಲ್ಪಟ್ಟವರೇ ಹೆಚ್ಚಾಗಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಯುವಕರ ಸಂಖ್ಯೆ ಇಲ್ಲವಾಗಿದೆ. ಸಾಂಪ್ರದಾಯಿಕ ಕೃಷಿ ಚಟುವಟಿಕೆಗಳು ಕಣ್ಮರೆಯಾಗುತ್ತಾ ಯಂತ್ರೋಪಕರಣಗಳ ಮೂಲಕ ಭತ್ತದ ಗದ್ದೆ ಹದ ಮಾಡುವುದು, ನಾಟಿ ಮಾಡುವುದರಿಂದ ಕೃಷಿ ಚಟುವಟಿಕೆಗಳು ಜೀವಂತವಾಗಿದೆ. ಇಲ್ಲದಿದ್ದರೆ ಬಹುತೇಕ ಗದ್ದೆಗಳು ಹಾಳು ಬೀಳುವ ಪರಿಸ್ಥಿತಿ ಎದುರಾಗುತ್ತಿತ್ತು. ರೈತಾಪಿ ಕೆಲಸದಲ್ಲಿ ಯುವಕರ ಆಸಕ್ತಿ ಕಡಿಮೆಯಾಗುತ್ತಿರುವುದರಿಂದ ಹಂತ ಹಂತವಾಗಿ ಸಾಂಪ್ರದಾಯಿಕ ಕೃಷಿ ಕಣ್ಮರೆಯಾಗುತ್ತಿರುವುದು ಕೃಷಿ ಚಟುವಟಿಕೆ ಹಿಂದೆ ಬೀಳಲು ಮುಖ್ಯ ಕಾರಣವಾಗಿದೆ. ಮತ್ತು ಎಲ್ಲಿ ನೋಡಿದರೂ 50 ವರ್ಷ ಮೇಲ್ಪಟ್ಟವರೇ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ದಾಸನಕೊಪ್ಪದ ಕೃಷಿಕರು ಮತ್ತು ಕಾಳಂಗಿ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಗೌಡ್ರು ಅಭಿಪ್ರಾಯಪಟ್ಟಿದ್ದಾರೆ. ಸತತ ಮಳೆಯಿಂದ ಅಗೆ ಮಡಿ ಮಾಡಲು ರೈತರಿಗೆ ತೀವ್ರ ತೊಂದರೆಯಾಗುತ್ತಿದ್ದು, ಈಗ ಮಳೆ ಸ್ವಲ್ಪ ಕಡಿಮೆಯಾಗಿರುವುದರಿಂದ ಅಗೆ ಮಡಿ ಮಾಡುವ ಮೂಲಕ ಭತ್ತದ ಗದ್ದೆಗಳನ್ನು ಸಿದ್ಧಪಡಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು, 1-2 ವಾರದಲ್ಲಿ ಕೃಷಿ ಚಟುವಟಿಕೆ ಮತ್ತಷ್ಟು ಚುರುಕುಗೊಳ್ಳಲಿದೆ ಎಂದು ಮಧುಕರ್ ನಾಯ್ಕ್, ಕೃಷಿ ಅಧಿಕಾರಿ, ಶಿರಸಿ ತಿಳಿಸಿದ್ದಾರೆ. ಶ್ರೀ ಮಾರಿಕಾಂಬಾ ದೇವಸ್ಥಾನ, ಶಿರಸಿ, ಉತ್ತರ ಕನ್ನಡ. ಶ್ರಾವಣ ಮಾಸದ ಕಾರ್ಯಕ್ರಮಗಳು. ಶ್ರಾವಣ ಮಾಸದ ಪ್ರಯುಕ್ತ ದಿನಾಂಕ ಜುಲೈ 25, 2025ರಿಂದ ಆಗಸ್ಟ್ 22, 2025ರವರೆಗೆ ದೇವಸ್ಥಾನದ ಸಭಾಮಂಟಪದಲ್ಲಿ ಲಲಿತಾ ಸಹಸ್ರನಾಮ, ಭಜನೆ, ಕೀರ್ತನೆ, ಪ್ರವಚನ, ಗಾಯನ, ಭರತನಾಟ್ಯ, ಸುಗಮ ಸಂಗೀತ, ಗಮಕ ವಾಚನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಮನಸ್ವಿನಿ ಭಜನಾ ಮಂಡಳಿ ಕುಳುಮೆ ಅವರಿಂದ ಭಜನೆ ಹಾಗೂ ಶ್ರೀ ಗೌರಿ ಮಹಿಳಾ ಸಮಾಜ ರಿ ಶಿರಸಿ ಇವರಿಂದ ಭಜನೆ ಮತ್ತು ಅಷ್ಟೋತ್ತರ ಶ್ಲೋಕ ಹಾಗೂ ಕುಮಾರಿ ಸ್ತುತಿ ಶಶಿಕಾಂತ್ ಹೆಗಡೆ ಶಿರಸಿ ಮತ್ತು ಕುಮಾರಿ ಭೂಷಣ ಹೆಗಡೆ ಕೆಳಗಿನ ಓಣಿಗೇರಿ ಇವರಿಂದ ಭರತನಾಟ್ಯ ಮತ್ತು ಯಕ್ಷ ನೃತ್ಯ ನಡೆಯಲಿದ್ದು, ಇನ್ನು ಹಲವಾರು ಜನಪ್ರಿಯ ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ.
ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರುವ ಅಧ್ಯಕ್ಷರು ಹಾಗೂ ಧರ್ಮದರ್ಶಿ ಮಂಡಳಿ, ಶ್ರೀ ಮಾರಿಕಾಂಬಾ ದೇವಸ್ಥಾನದ ಬಾಬುದಾರರು, ಅರ್ಚಕರು, ಸಿಬ್ಬಂದಿಗಳು ಮತ್ತು ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ, ಉತ್ತರ ಕನ್ನಡ. ಜುಲೈ 21ರಂದು ಸೋಮವಾರ ಸ್ವತಃ ಬಸ್ಸಿನಲ್ಲಿ ಕತ್ಗಾಲದಿಂದ ದೇವಿಮನೆವರೆಗೂ ಪ್ರಯಾಣಿಸಿ ರಸ್ತೆ ಸ್ಥಿತಿಗತಿ, ಇದರಿಂದ ಜನರಿಗಾಗುವ ಕಷ್ಟ ಮತ್ತು ರಸ್ತೆಯಲ್ಲಿ ಆಗುವ ಸಮಸ್ಯೆ ಕುರಿತು ಶಾಸಕ ದಿನಕರ್ ಶೆಟ್ಟಿಯವರು ಖುದ್ದಾಗಿ ಪರಿಶೀಲನೆ ನಡೆಸಿದರು. ಎಸ್ಎಸ್ ಮುರಳಿ ಸಾರೀಸ್ ಸೀರೆಗಳ ಮಹಾ ಉತ್ಸವ, ನೇಕಾರರಿಂದ ನೇರ ಗ್ರಾಹಕರಿಗೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಇದೀಗ ಸೀರೆಗಳ ಮಹಾಮೇಳ. ಮಹಿಳೆಯರಿಗೆ ನಿಮ್ಮ ನೆಚ್ಚಿನ ಸೀರೆಗಳು ಕೈಗೆಟುಕುವ ದರದಲ್ಲಿ. ಮದುವೆ, ಗೃಹ ಪ್ರವೇಶ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ಸೀರೆಗಳು ದೊರೆಯುತ್ತವೆ. 200 ರೂಪಾಯಿ ಆರಂಭಿಕ ಬೆಲೆಯೊಂದಿಗೆ ನಮ್ಮಲ್ಲಿ ಡೈಲಿ ವೇರ್, ಬಾರ್ಡರ್ ಸೀರೆ, ಸಿಲ್ಕ್ ಸೀರೆ, ಸೆಮಿ ಸಿಲ್ಕ್ ಸೀರೆ, ಕಾಟನ್ ಸೀರೆ, ಇಳ್ಕಲ್ ಸೀರೆ, ಗಡವಾಲ ಸೀರೆ, ಧರ್ಮಾವರಂ ಸೀರೆಗಳು ದೊರೆಯುತ್ತವೆ. ಹಾಗಿದ್ದರೆ ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ಸಾಗರ ಗೋವಿಂದರಾವ್ ಹಾಲ್, ಭಗತ್ ಸಿಂಗ್ ರೋಡ್, ಶಿರಸಿ. ಮೊಬೈಲ್ ನಂಬರ್ 9035950078. ದೆಹಲಿಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಭೇಟಿ ಮಾಡಿ ಸನ್ಮಾನಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಈ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರರಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಬಾರದೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದರು. ಅಂತಹ ಸಮಯದಲ್ಲಿ ಅಡಿಕೆ ಬೆಳೆಗಾರರಿಗೆ ಬೆಳೆ ವಿಮೆ ಒದಗಿಸಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಮಸ್ತ ಅಡಿಕೆ ಬೆಳೆಗಾರರ ಪರವಾಗಿ ಸಂಸದ ಕಾಗೇರಿಯವರು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ನಂತರ ಇದೇ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಚರ್ಚಿಸಲು ಮತ್ತು ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಲು ಕರ್ನಾಟಕ ರಾಜ್ಯದ ಅಡಿಕೆ ಬೆಳೆಯುವ ಪ್ರದೇಶಗಳ ಸಂಸದರು ಮತ್ತು ಅಡಿಕೆ ಬೆಳೆಗಾರರ ಸಂಘಟನೆಗಳ ಪ್ರತಿನಿಧಿಗಳನ್ನು ಒಳಗೊಂಡ ಒಂದು ಮಹತ್ವದ ಸಭೆಯನ್ನು ಆಯೋಜಿಸುವಂತೆ ಸಚಿವರಲ್ಲಿ ವಿನಂತಿ ಮಾಡಿದ್ದಾರೆ. ಹಾಗೆಯೇ ಕರ್ನಾಟಕ ಸರ್ಕಾರದ ಮಳೆ ಮಾಪನ ಯಂತ್ರಗಳ ನಿರ್ವಹಣೆಯಲ್ಲಿನ ಅವ್ಯವಸ್ಥೆಯನ್ನು ಸರಿಪಡಿಸಲು ರಾಜ್ಯ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮಳೆ ಮಾಪನ ಯಂತ್ರಗಳ ಸಮರ್ಪಕ ಕಾರ್ಯನಿರ್ವಹಣೆ, ಹವಾಮಾನ ಆಧಾರಿತ ಬೆಳೆ ವಿಮೆಯಂತಹ ಯೋಜನೆಗಳ ಯಶಸ್ವಿಗೆ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಹಸ್ತಕ್ಷೇಪವು ರಾಜ್ಯದಲ್ಲಿನ ಮಳೆ ಮಾಪನ ವ್ಯವಸ್ಥೆಯನ್ನು ಸುಧಾರಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಜುಲೈ 22ರಂದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ-ಕುಮಟಾ ರಾಷ್ಟ್ರೀಯ ಹೆದ್ದಾರಿ 766 ಕಾಮಗಾರಿ ಹಾಗೂ ಗುಡ್ಡ ಕುಸಿತದ ಪ್ರದೇಶವನ್ನು ಮಂಗಳವಾರ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ನಂತರ ನಿಧಾನಗತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗುತ್ತಿಗೆದಾರ ಆರ್ಎನ್ಎಸ್ ಕಂಪನಿಯ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಸಚಿವ ಕೃಷ್ಣ ಬೈರೇಗೌಡ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಶಿರಸಿಯ ಶಾಸಕ ಭೀಮಣ್ಣ ನಾಯ್ಕ್, ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಮತ್ತು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಅವರೊಂದಿಗೆ ದೇವಿಮನೆ ಘಟ್ಟದಲ್ಲಿನ ಸೇತುವೆ ಭೂಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಹೆದ್ದಾರಿ ಕಾಮಗಾರಿಯನ್ನು ನಿರ್ವಹಿಸುತ್ತಿರುವ ಆರ್ಎನ್ಎಸ್ ಕಂಪನಿಯ ಅಧಿಕಾರಿಗಳ ವಿರುದ್ಧ ಕಂದಾಯ ಸಚಿವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ವಿನಾಕಾರಣ ಏನಾದರೂ ಕತೆ ಹೇಳಬೇಡಿ, ನಿಮಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ. ನಿಮ್ಮ ನಿರ್ಲಕ್ಷ್ಯಕ್ಕೆ ಜನ ರಾಜ್ಯ ಸರ್ಕಾರವನ್ನು ದೂಷಣೆ ಮಾಡುತ್ತಿದ್ದಾರೆ ಎಂದು ಸಚಿವರು ಆರ್ಎನ್ಎಸ್ ಅಧಿಕಾರಿಗಳನ್ನು ಸ್ಥಳದಲ್ಲಿಯೇ ತರಾಟೆಗೆ ತೆಗೆದುಕೊಂಡರು. ನಂತರ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಕಂದಾಯ ಸಚಿವರು, ರಾಜ್ಯದ 6 ಜಿಲ್ಲೆಗಳಲ್ಲಿ ಭೂಕುಸಿತ ತಡೆಯಲು 500 ಕೋಟಿ ಮತ್ತು ಕರಾವಳಿಯ 3 ಜಿಲ್ಲೆಗಳಲ್ಲಿ ಕಡಲ ಕೊರೆತ ನಿಯಂತ್ರಣಕ್ಕೆ 300 ಕೋಟಿ, ಒಟ್ಟು 800 ಕೋಟಿ ರೂಪಾಯಿ ಅನುದಾನವನ್ನು ಉತ್ತರ ಕನ್ನಡ ಜಿಲ್ಲೆಗೆ ತುರ್ತಾಗಿ ಬಿಡುಗಡೆ ಮಾಡುವ ನಿರ್ಧಾರ ತಿಳಿಸಿದರು. ಮುಂಬರುವ ಮಳೆಗಾಲದ ಭೀತಿಯ ನಡುವೆ ಈ ನಿರ್ಧಾರ ಮಹತ್ವದಾಗಿದ್ದು, ಭೂಕುಸಿತದ ಪರಿಸ್ಥಿತಿ ಎದುರಿಸುತ್ತಿರುವ ಜಿಲ್ಲೆಗಳಿಗೆ ತಕ್ಷಣ ಕ್ರಮಕ್ಕೆ ಸರ್ಕಾರ ಸಜ್ಜಾಗಿದೆ ಎಂದು ತಿಳಿಸಿದರು. ದೇವಿಮನೆ ಘಟ್ಟದಲ್ಲಿ ತಡೆಗೋಡೆ ಇಲ್ಲದೆ ರಸ್ತೆ ಕಾಮಗಾರಿ ನಡೆಸಿರುವ ಕಂಪನಿಯ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಆರಂಭ ಮಾಡಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ
ವರ್ಷದಿಂದ ವರ್ಷಕ್ಕೆ ಮಳೆನೂ ಕೂಡ ವಾಡಿಕೆ ಅಥವಾ ವಾಡಿಕೆಗಿಂತ ಹೆಚ್ಚು ಮಳೆ ಆಗುವಂಥ ವರ್ಷಗಳು ಇತ್ತೀಚೆಗೆ ಹೆಚ್ಚಾಗಿದೆ. ಹಿಂದೆ 10 ವರ್ಷದ ಹಿಂದೆ ಭಾಳ ಮಳೆ ಕೊರತೆ ಆಗಿದೆ. ಅಂದರೆ ಕಳೆದ 6-7 ವರ್ಷದಿಂದ 1-2 ವರ್ಷ ಬಿಟ್ಟರೆ ಬೇರೆ ಎಲ್ಲ ವರ್ಷ ಸ್ವಲ್ಪ ಹೆಚ್ಚು ಮಳೆ ಆಗಿದೆ. ಈ ಕಾರಣದಿಂದ ಅಲ್ಲಿ ಗುಡ್ಡ ಕುಸಿಯುವಂಥದ್ದು ನಡೆದೇ ಇದೆ. ಇದರಲ್ಲಿ ಭಾಳ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ನಡೀತಾ ಇರೋ ಕಡೆ ಜಾಸ್ತಿ ತೊಂದರೆಗಳು ಆಗ್ತಾ ಇದ್ದಾವೆ. ನಾನು ಇವತ್ತು ಕೂಡ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಅವರಿಗೂ ನಾನು ತಾಕೀತು ಮಾಡಿದ್ದೇನೆ. ಸ್ವಲ್ಪ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇರುವಂಥ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು. ಕುಸಿತ ಆದಮೇಲೆ ಪರಿಹಾರ ಕ್ರಮ ತೆಗೆದುಕೊಳ್ಳೋದಕ್ಕಿಂತ ತಡೆಗಟ್ಟುವ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು. ನಾವು ರಾಜ್ಯ ಸರ್ಕಾರದಿಂದ ರಾಷ್ಟ್ರೀಯ ಹೆದ್ದಾರಿಯವರು ಅವರ ಕಾಮಗಾರಿ ಪೂರ್ಣ ಮಾಡಲಿಕ್ಕೆ ಎಲ್ಲ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ. ಅದರಲ್ಲಿ ಸಿದ್ದಾಪುರದಿಂದ ಶಿರ್ಸಿಯಿಂದ ಕುಮಟಾ ರಸ್ತೆಯಲ್ಲಿ ಏನೆಲ್ಲ ಲ್ಯಾಂಡ್ ಅಕ್ವಿಸಿಷನ್ ಇತ್ತು ಅದೆಲ್ಲವನ್ನು ಕೂಡ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೇವೆ. ಯಾವುದು ಲ್ಯಾಂಡ್ ಅಕ್ವಿಸಿಷನ್ ಪೆಂಡಿಂಗ್ ಇಲ್ಲ. ಜೊತೆಗೆ ಆ ರಸ್ತೆ ಪೂರ್ಣ ಮಾಡಲಿಕ್ಕೆ ಮಧ್ಯದಲ್ಲಿ ಅರಣ್ಯ ಇಲಾಖೆಯವರ ಜಮೀನಿತ್ತು. ಇಲ್ಲಿಗೆ ಪರ್ಯಾಯವಾಗಿ ಅರಣ್ಯ ಇಲಾಖೆಯವರಿಗೆ ಹಾವೇರಿ ಜಿಲ್ಲೆಯಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ ಪರ್ಯಾಯ ಜಮೀನನ್ನು ಕೂಡ ನಾವು ಅರಣ್ಯ ಇಲಾಖೆಗೆ ಕೊಟ್ಟು ಅರಣ್ಯ ಇಲಾಖೆಯಿಂದಲೂ ಅವರು ಕೆಲಸ ಮಾಡಲಿಕ್ಕೆ ಎಲ್ಲ ಪರವಾನಿಗೆ ಅನುಮತಿಗಳನ್ನು ನಾವು ಕೊಡಿಸ್ಕೊಟ್ಟಿದ್ದೇವೆ. ಪರ್ಯಾಯ ಜಮೀನನ್ನು ನಾವು ಕಂದಾಯ ಇಲಾಖೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಪರ್ಯಾಯ ಜಮೀನನ್ನು ಕೊಟ್ಟು ಆ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೇವೆ. ಹಾಗೆಯೇ ನಮ್ಮ ಮಂಗಳೂರಿಂದ ಗೋವಾ ರಸ್ತೆಯಲ್ಲೂ ಕೂಡ ಏನೆಲ್ಲ ಲ್ಯಾಂಡ್ ಅಕ್ವಿಸಿಷನ್ ಭಾಳ ವರ್ಷಗಳಿಂದ ಪೆಂಡಿಂಗ್ ಇತ್ತು. ಕಳೆದ ವರ್ಷ ಮುಖ್ಯಮಂತ್ರಿಗಳು ನಾವೆಲ್ಲ ಇಲ್ಲಿ ಬಂದು ಹೋದ್ಮೇಲೆ ಆ ಎಲ್ಲ ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂಸನ್ನು ಕೂಡ ಪರಿಹಾರ ಮಾಡಿಕೊಟ್ಟಿದ್ದೇವೆ. ಆದರೆ ಲ್ಯಾಂಡ್ ಅಕ್ವಿಸಿಷನ್ ಪರಿಹಾರ ಮಾಡಿಕೊಟ್ಟಿದ್ದೇವೆ, ಫಾರೆಸ್ಟ್ ಇಶ್ಯೂಸನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ತಕ್ಕ ಹಾಗೆ NHAIನವರು ಕೆಲಸ ಮಾಡ್ತಾ ಇಲ್ಲ. ಅವರು ಯಾವ ವೇಗದಲ್ಲಿ ಯಾವ ಒಂದು ಜನಪರ ಕಾಳಜಿಯಿಂದ ಮಾಡಬೇಕು ಅಷ್ಟು ಮಟ್ಟಿಗೆ ನಿರೀಕ್ಷಿತ ಮಟ್ಟಕ್ಕೆ ಅವರು ಕಾಮಗಾರಿಯನ್ನು ಮಾಡ್ತಾ ಇಲ್ಲ. ಮೊದಲು ಕೇಳಿದರೆ ಲ್ಯಾಂಡ್ ಅಕ್ವಿಸಿಷನ್ ನೆಪ ಹೇಳ್ತಿದ್ರು, ಫಾರೆಸ್ಟ್ ನೆಪ ಹೇಳ್ತಿದ್ರು. ಈಗ ಎಲ್ಲ ಸಮಸ್ಯೆ ಪರಿಹಾರ ಮಾಡಿಕೊಟ್ಟಿದ್ದೇವೆ. ನಾನು ಇವತ್ತು ಅವರಿಗೆ ತಾಕೀತು ಮಾಡಿದ್ದೇನೆ, ಆದಷ್ಟು ಶೀಘ್ರವಾಗಿ ಆ ಕೆಲಸಗಳನ್ನು ಮುಗಿಸ್ಬೇಕು. ಇದು ಕಾರವಾರ ಜಿಲ್ಲೆಯಲ್ಲಿ ಭಾಳ ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ. ಪ್ರತಿ ಬಾರಿ ಬಂದಾಗಲೂ ಕೂಡ ಈ 2 ರಸ್ತೆ ಬಗ್ಗೆ ಭಾಳ ಹೆಚ್ಚಿನ ಚರ್ಚೆ ಆಗಿರುವಂತಹದ್ದು. ಸೊ ಅದಕ್ಕೆ ಬೇಕಾದಂತಹದ್ದು ಪೂರಕವಾಗಿ ರಾಜ್ಯ ಸರ್ಕಾರದ ಎಲ್ಲ ಕೆಲಸ ನಾವು ಮಾಡಿಕೊಟ್ಟಿರುವಾಗ ಜವಾಬ್ದಾರಿ NHAIನವ್ರ ಮೇಲೆ ಇದೆ. ಶೀಘ್ರವಾಗಿ 2 ರಸ್ತೆಗಳನ್ನು ಪೂರೈಸ್ತಕ್ಕಂಥದ್ದು. ಕೆಲವು ಕಾಲದಲ್ಲಿ ಅವರು ರಸ್ತೆಯನ್ನು ಬಂದ್ ಮಾಡಬೇಕು ಅಂದಾಗ ಜನ ವಿರೋಧ ಮಾಡಿದರೂ ಕೂಡ ಜಿಲ್ಲಾಡಳಿತ ರಸ್ತೆಗಳನ್ನು ಬಂದ್ ಮಾಡಿ ಅವರಿಗೆ ಕೆಲಸ ಮಾಡಲಿಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಆದಾಗ್ಯೂ ವಿಳಂಬ ಆಗಿರುವುದು ಒಂದು ಕಡೆ ಆದರೆ, ಅದರಲ್ಲಿ ವಿಶೇಷವಾಗಿ ಎಲ್ಲಿ ಕಡಿದಾಗಿ ನಾವು ಗುಡ್ಡವನ್ನು ಕಡಿದಿದ್ದಾರೆ, ಅಂದರೆ ತೀಕ್ಷ್ಣವಾಗಿ ಕಡಿದಿದ್ದಾರೆ, ಅಂಥ ಕಡೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಅವಶ್ಯಕತೆಯನ್ನು ನಾವು ಹೋದ ವರ್ಷದಿಂದನೂ NHAI ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇವೆ. ಅವರು ಎಚ್ಚೆತ್ತುಕೊಂಡು ಈಗಲಾದರೂ ಈ ಕೆಲಸಗಳನ್ನು ಮಾಡಲಿ ಅಂತ ನಾನು ತಾಕೀತು ಮಾಡ್ತೇನೆ. ಎರಡನೇದು NH ಪೋರ್ಷನ್ ಬಿಟ್ಟರೆ ಇನ್ನು ನಮ್ಮ PWD ರಸ್ತೆಗಳು ಮತ್ತು ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಮತ್ತು ಕೆಲವರು ವಸತಿ ಪ್ರದೇಶಗಳು ಗುಡ್ಡದ ಕೆಳಗಡೆ ಕಟ್ಕೊಂಡಿರುವಂತಹದ್ದು ಈ ರಸ್ತೆಗಳು, ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡೋದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇದೆ ಅಂಥವುಗಳನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಸಹಕಾರದಿಂದ ನಾವು ಗುರುತಿಸಿ ಅದನ್ನು ಸ್ಥಳೀಯವಾಗಿ ನಾವು ಜನಪ್ರತಿನಿಧಿಗಳ ಗಮನಕ್ಕೂ ಬಂದಿದೆ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಸ್ಥಳಗಳನ್ನು ಗುರುತಿಸಿದ್ದೇವೆ. ಸುಮಾರು 100 ಕೋಟಿ ರೂಪಾಯಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಈ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಸದ್ಯದಲ್ಲೇ ಅನುಮೋದನೆ ಕೊಡ್ತಾ ಇದ್ದೇವೆ. ರಾಜ್ಯದಲ್ಲಿ 6 ಜಿಲ್ಲೆ ಏನಿದೆ, ಕರಾವಳಿ ಮತ್ತು ಮಲೆನಾಡಿನ 6 ಜಿಲ್ಲೆಗಳಿಗೆ
ಸುಮಾರು 500 ಕೋಟಿ ರೂಪಾಯಿ ಬರೀ ತಡೆಗೋಡೆಗಳ ನಿರ್ಮಾಣಕ್ಕೆ, ಗುಡ್ಡ ಕುಸಿಯುವಂಥ ಅದನ್ನು ತಡೆಗಟ್ಟುವ ಕಾಮಗಾರಿಗಳಿಗೆ ಒಂದು 500 ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದನ್ನು ಆದಷ್ಟು ಶೀಘ್ರವಾಗಿ ಅನುಷ್ಠಾನಕ್ಕೂ ಕೂಡ ತರ್ತೇವೆ. ಮತ್ತು ಈ 3 ಜಿಲ್ಲೆಗಳು ಕಡಲ ಕೊರೆತದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಅದು ಇದೆ. ಸೊ ಈ ಕಡಲ ಕೊರೆತ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತ ಇದು ಇವತ್ತಿಂದಲ್ಲ, ಇದು 40-50 ವರ್ಷದಿಂದ ನಡೆದಿರುವಂತಹದ್ದು. ಎಷ್ಟು ಮಾಡಿದರೂ ಕೂಡ ಮತ್ತಷ್ಟು ಬರ್ತದೆ. ಕೆಲವು ಮಾಡಿದ ಕೆಲಸ ಅಂದ್ಕೊಂಡಷ್ಟು ಪ್ರಯೋಜನವೂ ಆಗಿಲ್ಲ. ಇವೆಲ್ಲ ಸಮಸ್ಯೆಗಳಿದೆ. ಇದ್ರೂ ಕೂಡ ಈ ಕಡಲ ಕೊರೆತ ಸಮಸ್ಯೆಗೆ ಸ್ವಲ್ಪ ಸರ್ಕಾರ ಸ್ಪಂದಿಸಲೇಬೇಕಾದಂತಹದ್ದು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದಾವೆ. ಅದರ ಮುಂದುವರೆದ ಭಾಗವಾಗಿ ಈ ಸಮಾಜಮುಖಿ ಸೇವೆ ಹಾಗೂ ಸಮುದಾಯ ಸಬಲೀಕರಣಕ್ಕೆ ಸಮರ್ಪಿತವಾಗಿರುವ ಸ್ಕಾಡ್ವೇ ಸಂಸ್ಥೆ ತನ್ನ 20ನೇ ವರ್ಷದ ಸಾರ್ಥಕ ಸೇವಾ ಪಯಣವನ್ನು ಶಿರಸಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸುವುದರ ಮೂಲಕ ಆಚರಿಸಿತು. ಈ ಸ್ಮರಣೀಯ ಸಮಾರಂಭದಲ್ಲಿ ಸಂಸ್ಥೆಯ ಎಲ್ಲಾ ಸಿಬ್ಬಂದಿಗಳು ಭಕ್ತಿ ಭಾವದಿಂದ ಪಾಲ್ಗೊಂಡು ಶ್ರೀದೇವಿಯ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಅವರು ಮಾತನಾಡಿ, ಇದು ಕೇವಲ 20 ವರ್ಷದ ಪಯಣವಲ್ಲ, ಇದು ಸಾವಿರಾರು ಜನರ ಪರಿಶ್ರಮದ ಸಾಧನೆಯಾಗಿದೆ. ನಮ್ಮ ಸಂಸ್ಥೆ ಸಮುದಾಯ ಕಾಳಜಿಯುಳ್ಳ ಯೋಜನೆಗಳು ಮತ್ತು ನಿಜವಾದ ಬದ್ಧತೆಯ ಆಧಾರದ ಮೇಲೆ ಬೆಳೆಯುತ್ತಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಯೋಜನೆಗಳನ್ನು ಜಾರಿಗೆ ತರಲು ಸಂಸ್ಥೆ ಬದ್ಧರಾಗಿರುವುದಾಗಿ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಹಣಕಾಸು ಮತ್ತು ಆಡಳಿತಾಧಿಕಾರಿಗಳಾದ ಸರಸ್ವತಿ ಎನ್ ರವಿ, ಕಾರ್ಯಕ್ರಮಾಧಿಕಾರಿಗಳಾದ ಡಾಕ್ಟರ್ ನಾರಾಯಣ್ ಹೆಗ್ಡೆ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಹುಬ್ಬಳ್ಳಿ ನಗರದ ಕೆಎಲ್ಇ ಜೆಜಿ ಕಾಮರ್ಸ್ ಕಾಲೇಜು ವಿದ್ಯಾರ್ಥಿನಿ ಮತ್ತು ನಗರದ ಕೇಶವಾಪುರ ನಿವಾಸಿ ತ್ರಿಷಾ ಪ್ರವೀಣ್ ಜಡಲ ಇವರು ದಕ್ಷಿಣ ಕೊರಿಯಾದಲ್ಲಿ ನಡೆಯುವ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಇಂಡಿಯಾ ತಂಡದ ಪರವಾಗಿ ರೋಲರ್ ಡರ್ಬಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಯ್ಕೆಯಾಗಿದ್ದಾರೆ. ನಗರದ ರೋಲರ್ ಸ್ಕೇಟಿಂಗ್ ಕ್ಲಬ್ನ ಪ್ರತಿಭಾಶಾಲಿ ಸ್ಕೇಟರ್ ತ್ರಿಷಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹುಬ್ಬಳ್ಳಿಯ ಹೆಸರನ್ನು ಇಮ್ಮಡಿಗೊಳಿಸಿದ್ದಕ್ಕೆ ಹುಬ್ಬಳ್ಳಿಯ ಜನತೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿದ್ದ 2 ಮಿನಿ ಟಿಪ್ಪರ್ ವಾಹನಗಳನ್ನು ಶಿರಸಿ ಗ್ರಾಮೀಣ ಠಾಣೆ ಪಿಎಸ್ಐ ಸಂತೋಷ್ ಕುಮಾರ್ ಇಂದು ಬೆಳಗ್ಗೆ ವಶಕ್ಕೆ ಪಡೆದಿದ್ದಾರೆ. ಸಿದ್ದಾಪುರದಿಂದ ಶಿರಸಿ ಕಡೆಗೆ ಬರುತ್ತಿದ್ದಾಗ ತಡೆದು ಚಾಲಕರುಗಳಾದ ಕಿರಣ್ ಅನಿಲ್ ಪೂಜಾರಿ, ಸಾಕಿನ್ 16ನೇ ಮೈಲುಗಲ್ಲು ಪೋಸ್ಟ್ ಸಂಕೋಡ ತಾಲೂಕು ಸಿದ್ದಾಪುರ, ದೀಪಕ್ ಶೇಖರ್ ನಾಯ್ಕ್, ಸಾಕಿನ್ 16ನೇ ಮೈಲುಗಲ್ಲು ಪೋಸ್ಟ್ ಸಂಕೋಡ ತಾಲೂಕು ಸಿದ್ದಾಪುರ ಇವರುಗಳ ಮೇಲೆ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿರಸಿ ನಗರಸಭೆ ಪೌರಾಯುಕ್ತ ಕಾಂತರಾಜ್ಗೆ ಅಧಿಕೃತ ವರ್ಗಾವಣೆಯಾಗಿದ್ದು, ಅವರನ್ನು ಹಾವೇರಿ ಪೌರಾಯುಕ್ತರನ್ನಾಗಿ ವರ್ಗಾಯಿಸಲಾಗಿದೆ. ಹಾಗೆಯೇ ಭದ್ರಾವತಿ ನಗರಸಭೆ ಪೌರಾಯುಕ್ತರಾಗಿದ್ದ ಪಿಎಂ ಚೆನ್ನಪ್ಪನವರ್ ಅವರನ್ನು ಶಿರಸಿ ನಗರಸಭೆ ಪೌರಾಯುಕ್ತರನ್ನಾಗಿ ವರ್ಗಾಯಿಸಿ ಆದೇಶ ಹೊರಡಿಸಲಾಗಿದೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.